ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯವೂ ಕರ್ತನು ತನ್ನ ವಾಕ್ಯಗನುಗೊಂಡು ನಿಮ್ಮೆಲ್ಲರೊಟ್ಟಿಗೆ ಮಾತಾಡ್ತಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಈ ದೈನಿಕ ನಿರೀಕ್ಷೆಯ ವಾಕ್ಯವನ್ನು ಅನೇಕ ಜನರು ನೋಡುವಂತೆ ಫೇಸ್ಬುಕ್ಕು, ಯೂಟ್ಯೂಬ್ಗಳಲ್ಲಿ ಇದು ಲಭ್ಯವಿದೆ. ಅದನ್ನು ಹಂಚಿರಿ. ಅನೇಕ ಸಾವಿರಾರು ಜನರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಒಂದು ಚಿಕ್ಕ ಸೇವೆಯನ್ನು ಕೂಡ ನೀವು ಮಾಡಬಹುದು. ನಿಮ್ಮ ವಾಟ್ಸಪ್ DP ಸ್ಟೇಟಸಲ್ಲಿ ನೀವು ಇಡ್ಬೋದು. ಅದು ಮಾತ್ರವಲ್ಲ, ಗ್ರೂಪ್ಗಳಲ್ಲಿ ಹಾಕ್ಬೋದು. ಅನೇಕ ಜನರು ಇದನ್ನು ನೋಡಿ, ಇದನ್ನು ಕೇಳಿ ಅವರು ಕೂಡ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ. ಸರಿ, ಇವತ್ತು ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಕೀರ್ತನೆಗಳು 107 ಅದರ 19ನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 107 ವರ್ಸ್ 19. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆಮೆನ್. ದೇವಜನರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನನ್ನು ನೋಡಿ ಮೊರೆಯಿಡಲು ಆತನು ಅವರ ಕಷ್ಟದಿಂದ ಅವರನ್ನು ತಪ್ಪಿಸಿದನು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ದಿನ ಯಾವುದೋ ಒಂದು ಇಕ್ಕಟ್ಟನ್ನು ನೀವು ಅನುಭವಿಸ್ತಿದ್ದೀರಾ. ಇಕ್ಕಟ್ಟು ಅಂತ ನೋಡಬೇಕಾದ್ರೆ ಅದು ಬಹಳ ಒಂದು ಚಿಕ್ಕದಾದಂಥ ಒಂದು ದಾರಿ. ಮುಂದೆ ಹೋಗೋಕ್ಕೂ ಆಗಲ್ಲ, ಹಿಂದೆ ಹೋಗೋಕ್ಕೂ ಆಗಲ್ಲ. ಎಲ್ಲ ಕಡೆಗಳಲ್ಲಿಯೂ ನಿಮಗೆ ಹೋರಾಟಗಳು, ಬಾಧೆಗಳು, ಏನು ಮಾಡಬೇಕಂತ ಗೊತ್ತಿಲ್ಲದ ಸ್ಥಿತಿ. ಕೆಲವೊಂದು ಜನ ಹೇಳ್ತಾರಲ್ಲ, ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ, ನನಗೆ ಯೋಚನೆಯೇ ಬರ್ತಿಲ್ಲ, ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ರೀತಿಯಾದಂಥ ಬಹು ಇಕ್ಕಟ್ಟಿನಲ್ಲಿ, ಬಿಕ್ಕಟ್ಟಿನಲ್ಲಿ ನೀವು ಕಾಣಲ್ಪಡಬಹುದು. ಕೀರ್ತನೆಗಾರನು ಹೇಳ್ತಾನೆ, ನನಗೆ ಆ ರೀತಿಯಾದಂಥ ಇಕ್ಕಟ್ಟು ಬಂದಾಗ, ವೈರಿಗಳು ನನ್ನ ಸುತ್ತಲೂ ಆವರಿಸಿಕೊಂಡಾಗ, ನಾನು ಎದುರು ನೋಡದಂಥ ಘಟನೆಗಳು ನನ್ನ ಜೀವಿತದಲ್ಲಿ ನಡೆದಾಗ, ನಷ್ಟಗಳು, ಕಳೆವಿಕೆಗಳು, ಕೆಲವು ದುರಂತಗಳು, ಯಾಕೆ ಮರಣ ಕೂಡ ನಾನು ಆ ದಾರಿಯಲ್ಲಿ ನಡೆಯಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಯೆಹೋವನನ್ನು ಮೊರೆಯಿಡಲು. ಇವತ್ತು ಸಾಮಾನ್ಯವಾಗಿ ನಮಗೆ ಒಂದು ಇಕ್ಕಟ್ಟು ಅಂದರೆ ನಾವು ಯಾರನ್ನು ಫಸ್ಟ್ ಕರಿತೀವಿ? ಕ್ರೈಸ್ತರು ಪಾಸ್ಟರ್ ಅಲ್ವಾ, ಅಥವಾ ಇವ್ಯಾಂಜಲಿಸ್ಟ್ ಅಥವಾ ಪ್ರಾಫೆಟ್ ಅಲ್ವಾ. ಇವರು ಪ್ರೇಯರ್ ಮಾಡಿದ್ರೆ ನನಗೆ ಚೆನ್ನಾಗಾಗತ್ತೆ. ಮೊದಲು ನಾವು ದೇವರಿಗೆ ಮೊರೆ ಇಡಬೇಕು. ಆಮೇಲೆ ನನ್ನ ಹತ್ರ ಯಾರಾದರೂ ಪ್ರಾರ್ಥನೆಗಾಗಿ ಬಂದರೆ ಅವರು ಮೊದಲು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರಾ, ಮೊದಲು ದೇವರನ್ನು ಹುಡುಕಿದ್ದಾರಾ ಎಂಬುದನ್ನು ನಾನು ಸ್ಪಷ್ಟಪಡಿಸ್ಕೊಳ್ತೇನೆ. ಮನುಷ್ಯರ ಮೇಲೆ ನಂಬಿಕೆ ಇಡೋದೇ ಬೇಡ, ಸೇವಕರ ಮೇಲೂ ನಂಬಿಕೆ ಇಡಬೇಡ್ರಿ. ಮೊದಲು ದೇವರಿಗೆ ಮೊರೆ ಇಡ್ರಿ, ನಂತರ ನಿಮ್ಮ ಪ್ರಾರ್ಥನಾ ವಿನಂತಿಗಳನ್ನು ಎಲ್ಲರಿಗೂ ತಿಳಿಯಪಡಿಸಿರಿ. ಸೇವಕರನ್ನು ಗೊಂಡು ಕರ್ತನ ಅದ್ಭುತಗಳನ್ನು ಮಾಡ್ತಾನೆ. ಆದರೆ ನಾವು ಮೊರೆ ಇಡಬೇಕಾದಂಥ ಪ್ರಥಮ ಕಾರ್ಯ ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಮುಂದೆ. ಆಮೇಲೆ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆ. ಸಹೋದರ, ನಿಮ್ಮ ಆಫೀಸಲ್ಲಿ ಯಾವುದೋ ಒಂದು ಇಕ್ಕಟ್ಟ, ನಿಮ್ಮ ಮನೆಯಲ್ಲಿ ಒಂದು ಇಕ್ಕಟ್ಟ, ನೀವು ವಾಸ ಮಾಡುವಂಥ ಜಾಗದಲ್ಲಿ ಒಂದು ಇಕ್ಕಟ್ಟು ನೀವು ಸಂಧಿಸ್ತಾ ಇದ್ದೀರಾ, ನಿಮ್ಮ ಸಭೆಯೊಳಗೆ ಇಕ್ಕಟ್ಟ, ಅಥವಾ ನೀವು ಸೇವೆ ಮಾಡುವುದರಲ್ಲಿ ಇಕ್ಕಟ್ಟ. ಅನೇಕ ಜನರು ನನಗೆ ಸೇವೆಯಲ್ಲಿ ಇರುವವರು ಕರೆ ಮಾಡ್ತಾರೆ, ಬ್ರದರ್ ನನಗೆ ತುಂಬ ಇಕ್ಕಟ್ಟಾಗಿದೆ, ಇಲ್ಲಿ ಒಂದು ದಿನ ಕೂಡ ಇರೋಕ್ಕಾಗ್ತಿಲ್ಲ, ನಾನು ಸೇವೆಯಲ್ಲೇ ಇದ್ದೇನೆ, ನನ್ನನ್ನು ನಡೆಸುವವರು ಸೇವಕರೇ, ಆದರೆ ತುಂಬ ಹಿಂಸೆ ಪಡಿಸ್ತಾರೆ, ಯಾವುದೋ ಒಂದು ಇಕ್ಕಟ್ಟಿದೆಯಾ? ನೀನು ಯೆಹೋವನನ್ನು ಮೊರೆ ಇಡು. ಆಮೇಲೆ ನಾವು ಯೆಹೋವನನ್ನು ಮೊರೆ ಇಟ್ಟಾಗ ದೇವರು ಕೊಡುವಂಥ ನಿರೀಕ್ಷೆ ವಾಕ್ಯ, ಅವರನ್ನು ಆತನು ಕಷ್ಟದಿಂದ ತಪ್ಪಿಸುವನು. ಆಮೇಲೆ ನಾವು ಯಾವ ಕಷ್ಟದಲ್ಲಿ ಹಾದು ಹೋಗ್ತಿದ್ರು, ನಾವು ದೇವರ ಬಳಿಯಲ್ಲಿ ಮೊರೆ ಇಟ್ಟರೆ ಆತನು ಬಂದು ನಮ್ಮ ಎಲ್ಲ ಕಷ್ಟದಿಂದ ತಪ್ಪಿಸುವನು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ನೀನು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ದೇವರ ಬಳಿಯಲ್ಲಿ ಮೊರೆ ಇಡು, ಪ್ರಾರ್ಥಿಸು, ವಿಜ್ಞಾಪಿಸು, ಭಿನ್ನಹಿಸು, ಕೂಗು, ಕರೆ, ಕೇಳಿಕೋ, ಬೇಡಿಕೋ, ಕಣ್ಣೀರು ಸುರಿಸಿ ನೀನು ದೇವರ ಬಳಿಯಲ್ಲಿ ವಿಜ್ಞಾಪಿಸು. ಆಗ ದೇವರು ಏನು ಮಾಡ್ತಾನೆ? ನಮ್ಮ ಕಷ್ಟದಿಂದ ತಪ್ಪಿಸ್ತಾನೆ. ಇವತ್ತು ಅನೇಕ ಜನರು ಮಾಡೋ ತಪ್ಪು,
ಕಷ್ಟವನ್ನು ಅನುಭವಿಸ್ತಿದ್ದೇವೆ, ಆದರೆ ಮೊರೆ ಇಡ್ತಾ ಇಲ್ಲ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ವಿ ಆರ್ ಸಫರಿಂಗ್ ಬಟ್ ವಿ ಆರ್ ನಾಟ್ ಆಸ್ಕಿಂಗ್ ಗಾಡ್ ಫಾರ್ ಡೆಲಿವರೆನ್ಸ್. ನಾವು ಕಷ್ಟದಲ್ಲಿ ಕಷ್ಟಪಡ್ತಿದ್ದೇವೆ, ಆದರೆ ಮೊರೆ ಇಡ್ತಿಲ್ಲ. ಅಯ್ಯೋ ಕಷ್ಟ ಕಷ್ಟ ಅಂತ ಪ್ರಲಾಪಿಸ್ತಿದ್ದೇವೆ, ಆದರೆ ದೇವರ ನೋಡಿ ಮೊರೆ ಇಡ್ತಿಲ್ಲ. ಕಷ್ಟ 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 ಅಂತ ಮನುಷ್ಯರ ಬಳಿಯಲ್ಲಿ ಹೇಳ್ತಾ ಇದ್ದೇವೆ, ಆದರೆ ದೇವರ ಬಳಿಯಲ್ಲಿ ನಾವು ಹೇಳಿಕೊಳ್ತಾ ಇಲ್ಲ. ದೇವರು ಹೇಳ್ತಿದ್ದಾನೆ, ನನಗೆ ಮೊರೆ ಇಡು, ನಾನು ಬಂದು ನಿನ್ನನ್ನು ತಪ್ಪಿಸುವನು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ನೀವು ಸ್ವಲ್ಪ ಸಮಯ ತಗೊಳ್ರಿ. ಬ್ಯುಸಿ ಇದ್ದೀರಾ, ಎಲ್ಲ ದೂರ ಇಟ್ಟು ಅಟ್ಲೀಸ್ಟ್ 1 hour ಇವತ್ತು ನಿಮ್ಮ ಕಷ್ಟಗಳನ್ನೆಲ್ಲ ದೇವರ ಬಳಿಯಲ್ಲಿ ಪ್ರಾರ್ಥನೆಯಲ್ಲಿ ಮೊರೆ ಇಡ್ರಿ. ಆತನು ನಿಶ್ಚಯವಾಗಿ ತಪ್ಪಿಸ್ತಾನೆ. ಕೆಳಗಿರುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಾಕ್ಷಿಗಳನ್ನು ಹೇಳ್ರಿ. ಕರ್ತನು ನಮ್ಮನ್ನು ತಪ್ಪಿಸುವಂಥ ದೇವರಾಗಿದ್ದಾನೆ. ಭಯಪಡಬೇಡ್ರಿ. ನೀವು ಕಷ್ಟದಲ್ಲಿದ್ದೀರಾ, ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿದ್ದೀರಾ, ಕರ್ತನು ಹೇಳ್ತಿದ್ದಾನೆ, ನನಗೆ ಮೊರೆ ಇಡಮ್ಮ, ನನಗೆ ಮೊರೆ ಇಡಪ್ಪ, ನಾನು ಬಂದು ನಿನ್ನನ್ನು ಕಷ್ಟದಿಂದ ತಪ್ಪಿಸುವೆ. ಈ ದಿನ ನೀವು ನಾನು ಮೊರೆ ಇಡಲು ಕರ್ತನು ತಪ್ಪಿಸುವ, ನಾವು ಆತನನ್ನು ಕೊಂಡಾಡೋಣ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ನಮ್ಮ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಮೊರೆ ಇಡಬೇಕಾದಂಥ ದೇವರೇ ಜಾಗ ನಿನ್ನ ಪ್ರಸನ್ನತೆ, ನಿಮ್ಮನ್ನು ನೋಡಿ ನಾವು ಮೊರೆ ಇಡಬೇಕಂತ ಇವತ್ತು ನಮಗೆ ನೀನು ಹೇಳ್ಕೊಡ್ತಾ ಇದೆಯಾ ಸ್ವಾಮಿ. ನಮಗೆ ಗೊತ್ತಿರೋಂಥ ವಿಷಯನೇ, ಆದರೆ ಮರ್ತು ಬಿಡ್ತೇವೆ ಸ್ವಾಮಿ. ಇಕ್ಕಟ್ಟು ಬಿಕ್ಕಟ್ಟುಗಳು ಬರಬೇಕಾದ್ರೆ ನಾವು ಮೊರೆ ಇಡಲು ಮರ್ತು ಬಿಡ್ತೇವೆ, ಮನುಷ್ಯನನ್ನು ನೋಡಿ ಮೊರೆ ಇಡ್ತೇವೆ. ಆದರೆ ಇವತ್ತು ನಮಗೆ ಜ್ಞಾಪಕಪಡಿಸಿದ್ಯಾ, ನಾವು ನಿಮ್ಮನ್ನು ನೋಡಿ ಮೊರೆ ಇಡಲು ನೀವು ಬಂದು ನಮ್ಮನ್ನು ಎಲ್ಲ ಕಷ್ಟದಿಂದ ತಪ್ಪಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಕಾಲ್ ಇನ್ ಟು ಗಾಡ್. He will come and deliver you. God bless you. Have a blessed day. Amen.